ನನ್ನ ಜೀವಯಾನ ಬ್ಲಾಗಿಗೆ ಸ್ವಾಗತ. ಅವೇಕನಿಂಗ್ ವಿತ್ ಕೃಷ್ಣ, ಅಂಡರ್ಸ್ಟ್ಯಾಂಡಿಂಗ್ ದ ಗೀತಾ, ಕೃಷ್ಣನ ಅರಿವು ಭಗವದ್ಗೀತೆಯ ಅರ್ಥಯಾನ, ಈ ಸರಣಿಯ 3ನೇ ಭಾಗಕ್ಕೆ ನಾನು ಎಲ್ಲರಿಗೂ ಸ್ವಾಗತವನ್ನು ಮತ್ತೊಮ್ಮೆ ಕೋರುತ್ತಾ, ನನ್ನ ಜೊತೆ ಈ ಸಂವಾದದಲ್ಲಿ ಭಾಗಿಯಾಗಲು ಇಂದು ಇದ್ದಾರೆ ನನ್ನ ತಂದೆಯವರಾದ ಪ್ರೊಫೆಸರ್ ಗೋಪಾಲಕೃಷ್ಣ ಭಟ್ ಅವರು. ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಹಿಂದಿನ ಸರಣಿಯಲ್ಲಿ ನಾವು ಅರ್ಜುನ ವಿಷಾದ ಯೋಗವನ್ನು ಸಂಕ್ಷಿಪ್ತವಾಗಿ ನೋಡುತ್ತಾ ಅಲ್ಲಿಯ ಪ್ರಶ್ನೆಗಳನ್ನು ಯಾಕೆ ಕೃಷ್ಣ ಅಷ್ಟು ಬಹುಮುಖ್ಯತೆ ಕೊಟ್ಟಿಲ್ಲ, ಅದನ್ನು ಎತ್ತಿಕೊಂಡಿಲ್ಲ ಎನ್ನುವುದಕ್ಕೆ ಸ್ಪಷ್ಟ ಒಂದು ವಿಶ್ಲೇಷಣೆಯನ್ನು ಪಡೆದುಕೊಂಡು ಈಗ ಮುಂದಿನ ಅಧ್ಯಾಯ ಸಾಂಖ್ಯ ಯೋಗ, ಸಾಂಖ್ಯ ಅಂದರೆ ಜ್ಞಾನ ಎನ್ನುವ ಒಂದು ಸಂಕ್ಷಿಪ್ತ ಪರಿಚಯ ಹಿಂದಿನ ಸರಣಿಯಲ್ಲಿ ದೊರಕಾಗಿದೆ. ಸಾಂಖ್ಯ ಯೋಗದ ಕುರಿತು ಬಂದಾಗ ಇದೊಂದು ಬಹಳ ದೊಡ್ಡ ಬಹುಮುಖ್ಯವಾದ ಅಧ್ಯಾಯ. ಇದರ ಕುರಿತು ನನ್ನದೊಂದು ಪ್ರಶ್ನೆ ಇದೆ. ನಿಮ್ಮಲ್ಲೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಅಥವಾ ಪ್ರಶ್ನೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು. ಈಗ ನನ್ನ ಪ್ರಶ್ನೆ ಇದೆಯಪ್ಪ, ಸಾಂಖ್ಯ ಯೋಗದ ಆರಂಭದಲ್ಲಿ ಕೃಷ್ಣ ಅರ್ಜುನನ ವಿಷಾದದ ಪರಾಕಾಷ್ಠೆಯನ್ನು ನೋಡಿ ಅಶೋಚ್ಯಾನನ್ವ ಶೋಚಸ್ತ್ವಂ ಎಂಬ ಒಂದು ಬುದ್ಧಿಮಾತು ಹೇಳ್ತಾನೆ. ಅಂದರೆ ನೀನು ಜ್ಞಾನಿಗಳಂತೆ ಮಾತನಾಡುತ್ತಿದ್ದೀಯೇ, ಈ ಶೋಕ ನಿನಗೆ ಯೋಗ್ಯವೇ ಅಲ್ಲ, ಯೋಗ್ಯರಲ್ಲದ ವಿಷಯದ ಕುರಿತು ಅಲ್ಲದವರ ಕುರಿತು ಶೋಕ ಮಾಡುತ್ತಿದ್ದೀಯೇ. ಪಂಡಿತನಾದವನು ಸತ್ತವರು ಮತ್ತು ಬದುಕಿರುವವರ ಕುರಿತು ಶೋಕಿಸುವುದಿಲ್ಲ ಎನ್ನುತ್ತಾನೆ. ಇಲ್ಲಿ ಜ್ಞಾನಿ ಮತ್ತು ಪಂಡಿತ ಇದರ ಅರ್ಥವೇನು, ವ್ಯತ್ಯಾಸವೇನು? ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಈಗ ನಿಜವಾಗಿ 2ನೇ ಅಧ್ಯಾಯದ 11ನೇ ಶ್ಲೋಕವನ್ನು ನೀವು ಮಾಡಿದೆಯೇ. ಅಲ್ಲಿಂದಲೇ ಶಂಕರಾಚಾರ್ಯರು ಭಾಷ್ಯವನ್ನು ಬರೆದಿರೋದು. ಅದಕ್ಕಿಂತ ಮೊದಲು ಅವರು ಯಾವುದಕ್ಕೂ ಅವರು ಹೇಳಲಿಕ್ಕೆ ಹೋಗಲಿಲ್ಲ. ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೋ ನ ಗತಾಸಂಶ್ಚ ನಾನು ಶೋಚಂತಿ ಪಂಡಿತ. ಇವನು ಭೀಷ್ಮದ್ರೋಣರೆಲ್ಲ ಇದ್ದಾರೆ, ಗುರುಗಳಿದ್ದಾರೆ, ಅಜ್ಜ ಇದ್ದಾನೆ, ಯುದ್ಧ ಮಾಡಲಿ, ಗುರುನು ಹತ್ವಾ ಹಿ ಮಹಾನುಭಾವೋ ಅಂತೆಲ್ಲ ಮಾತಾಡಿದ್ದ. ಅರ್ಜುನ ಸಾಮಾನ್ಯನಲ್ಲ, ಅವನಿಗೆ ಎಲ್ಲ ಶಾಸ್ತ್ರಗಳು ಗೊತ್ತಿದೆ, ಮನುಷ್ಯರಲ್ಲಿ ಶ್ರೇಷ್ಠ. ಅವನಿಗೆ ಗೊತ್ತಿದ್ರು ಈಗ ಈ ಕಷ್ಟ ಅವನಿಗೆ ಬಂದಿರೋದ್ರಿಂದ ಹಿಂದಕ್ಕೆ ಕೃಷ್ಣ ಹೇಳಿಲ್ವೋ ಅಂತ ಕೇಳಿದ್ರೆ ಈ ರೀತಿಯ ಪ್ರಶ್ನೆ ಹಿಂದಕ್ಕೆ ಅರ್ಜುನಿಗೂ ಬರಲಿಲ್ಲ. ಅವನು ನಿರುತ್ಸಾಹಿ ಆಗಿರಲಿಲ್ಲ ಹಿಂದಕ್ಕೆ ಯಾವಾಗಲೂ ಕೂಡ. ಆದ್ದರಿಂದ ಅವನಿಗೆ ಈಗ ಈ ದೊಡ್ಡ ಪ್ರಶ್ನೆ ಬಂದಿರೋದ್ರಿಂದ, ಅವನು ಶಿಷ್ಯನಾಗಿ ಕೇಳ್ತಾ ಇರೋದ್ರಿಂದ ಶ್ರೇಷ್ಠವಾದ ಉತ್ತರವನ್ನೇ ಕೊಡಬೇಕಾಗಿದೆ. ಬಾಕಿ ಎಲ್ಲ ಉತ್ತರಗಳು ಅವನಿಗೆ ಗೊತ್ತಿದೆ ಅರ್ಜುನಿಗೆ. ಇಲ್ಲಿ ಅಶೋಚಾನನ್ವ ಶೋಚಸ್ತು ಪ್ರಜ್ಞಾವಾದಾಂಶ ಭಾಷಸೆ ಅಂದ್ರೆ ಜ್ಞಾನಿಗಳ ಮಾತನಾಡುತ್ತಿರುವೆಂದು ಹೇಳಿದ್ದವನು ಈ ಅರ್ಥದಲ್ಲಿ. ಹಾಗೆ ನೋಡಿ, ಅಲ್ಲಿ ಸ್ಪಷ್ಟ ಹೀಗಿದೆ. ಅದು ಅರ್ಥಾನುಸಂಧಾನ ಮಾಡಬೇಕಿದ್ರೆ ಭಾಷೆಗಳನ್ನೆಲ್ಲ ನಾವು ಚರ್ಚೆ ಮಾಡಬೇಕಾಗುವುದು. ನೀನು ಅಶೋಚ್ಯಾನನ್ವ ಶೋಚಃ ತ್ವಂ, ಯಾರ ಬಗ್ಗೆ ನೀನು ಚಿಂತೆ ಮಾಡಬಾರ್ದೋ ಅವರ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಿ. ಇದು ಒಂದು ಭಾಗ. ಇನ್ನೊಂದು ಪ್ರಜ್ಞಾವಾದಾಂಶ್ಚ ಭಾಷಸೆ, ಪ್ರಜ್ಞಾವಾದಿಯ ಹಾಗೆ ಮಾತಾಡ್ತಾ ಇದ್ದೀಯೆ, ಅಂದರೆ ಜ್ಞಾನಿಯ ಹಾಗೆ ಮಾತಾಡ್ತಾ ಇದ್ದೀಯೆ. ಈ ಪ್ರಜ್ಞಾವಾದ ಅಂದರೆ ಪ್ರಜ್ಞೆ ಅಂತಂದರೆ ಈ ಸಾಮಾನ್ಯದ್ದಲ್ಲ. ಪ್ರಜ್ಞಾ, ಮೇಧ, ಶ್ರದ್ಧಾ ಅಂತ ಹೇಳ್ತಾರೆ. ಮೊದಲು ಶ್ರದ್ಧೆ ಇರಬೇಕು, ನಂತರ ಮೇಧ. ಏನು ನಾವು ವಿದ್ಯೆಯನ್ನು ನಾವು ಪಡಿತಾ ಹೋಗ್ತೇವೆ, ಶಾಸ್ತ್ರ ಗ್ರಂಥಗಳನ್ನು ಓದಿಯೋ ಅಥವಾ ಗುರುಗಳಿಂದೋ, ಅದೆಲ್ಲ ರಿಟೇನ್ ಮಾಡುವ ಶಕ್ತಿ ಇರಬೇಕು, ಅದಕ್ಕೆ ಧಾರಣ ಶಕ್ತಿ. ನಂತರ ಆ ಪ್ರಜ್ಞೆ ವಿಸ್ತರಿಸಾಗ್ತದೆ. ಸಾಮಾನ್ಯ ಜ್ಞಾನ ಅಲ್ಲ ಇದು, ಪ್ರಕೃಷ್ಟ ಜ್ಞಾನ. ಪ್ರಜ್ಞಾ ಅಂತಂದರೆ ವಿಶೇಷ ಜ್ಞಾನ. ಆ ವಿಶೇಷ ಜ್ಞಾನ ಅಂದರೆ ಯಾವುದು ಅಂತ ಕೇಳಿದರೆ ಅದೇ ಮುಂದಕ್ಕೆ ಅವನು ಹೇಳ್ತಾ ಇರೋದು. ಕೃಷ್ಣ ಅದನ್ನೇ ಪ್ರಜ್ಞೆಯನ್ನು ನೀನು ಪ್ರಜ್ಞೆಯಲ್ಲುಂಟು ಅಂತ ಕೇಳಿಕೊಂಡು ಹೇಳ್ತಾನೆ. ವಾಸ್ತವಿಕತೆ ಈ ಲೋಕದ ಬಗ್ಗೆಯಿಂದ ಅಲ್ಲ ಇದು. ಹಾಗಾಗಿ ಅವನು ಏನು ಹೇಳ್ತಾ ಇದ್ದಾನೆ, ನೀನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀಯೆ, ನಿನ್ನ ಬಗ್ಗೆ ನೀನು ಮಾತಾಡು. ನೀನು ಅವರು ಅಶೋಚ್ಯರು, ಅವ್ರ ಬಗ್ಗೆ ಚಿಂತೆ ಮಾಡಬೇಡ, ನೀನು ಅವ್ರ ಬಗ್ಗೆ ದುಃಖ ಮಾಡಬೇಡ. ಯಾರ ಬಗ್ಗೆ? ಭೀಷ್ಮದ್ರೋಣರ ಬಗ್ಗೆ. ಅವರು ಬುದ್ಧಿವಂತರು, ಅವರಿಗೆ ಗೊತ್ತಿದ್ದು ಆ ಪಕ್ಷದಲ್ಲಿದ್ದಾರೆ ಅವರು.
ಅವರು ಏನೋ ಒಂದು ನಿರ್ಣಯ ತೆಗೆದುಕೊಂಡಿದ್ದಾರೆ. ಅವರ ನಿರ್ಣಯಕ್ಕಾಗಿ ನೀನು ಯಾಕೆ ತಲೆ ಬಿಸಿ ಮಾಡ್ತೀಯೇ? ಅವರು ಅಲ್ಲಿದ್ದಾಗ ಅರ್ಜುನ ನಮ್ಮ ವಿರುದ್ಧ ಯುದ್ಧ ಮಾಡ್ತಾನೆ ಮತ್ತು ಅರ್ಜುನ ಗೆಲ್ತಾನೆ. ನಾವು ಸೋಲೋದಲ್ಲ, ನಾವು ಸಾಯ್ತೇವೆ ಅಂತ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಹಿಂದಕ್ಕೆ ಸೂಕ್ಷ್ಮವಾಗಿ ಅವನು ಹೇಳಿದ್ದಾನೆ. ಅಂದರೆ ಮಹಾಭಾರತದಲ್ಲೇ ಬಂದಿದೆ, ಅದೆಲ್ಲವೂ ಕೂಡ ಬಂದಿದೆ. ನೀನು ವಿಜಯಿ ಆಗುವಂಥವನಿಗೆ ಆಶೀರ್ವಾದ ಪಾಂಡವರಿಗೆ ಅವ್ರು ಮಾಡಿದ್ದಾರೆ ಅಂತಂದ್ಮೇಲೆ ತಾವು ಸೋಲಿಕ್ಕಲ್ಲ ಸಾಯ್ಲಿಕ್ಕೆ ಸಿದ್ಧರಾಗಿ ಬಂದಿದ್ದೇವೆ ಅಂತ ಅವರಿಗೆ ಗೊತ್ತಿದೆ. ಈ ಸೂಕ್ಷ್ಮ ಇದೆ. ಕೃಷ್ಣನಿಗೆ ಗೊತ್ತಿಲ್ಲದೆ ಹೋಗಿದೆಯಾ? ಅದು ಅರ್ಜುನಿಗೆ ಗೊತ್ತಿದೆ. ಅದನ್ನು ಎಚ್ಚರಿಸ್ತಾನೆ. ಪ್ರಜ್ಞೆ ಎಲ್ಲಿದೆಯಪ್ಪ? ಅವರು ಸಾಯ್ಲಿಕ್ಕಾಗಿಯೇ ಮುಂದಕ್ಕೆ ಬಂದಿದ್ದಾರೆ, ನಿನ್ನ ಗೆಲ್ಲಿಸ್ಲಿಕ್ಕಾಗಿಯೇ ಅವರು ಅಲ್ಲಿ ಬಂದಿರೋದು. ನೀವು ಶ್ರೇಷ್ಠ ಆಗೋದು ಅವರಿಗೆ ಗೊತ್ತಿದೆ. ಧರ್ಮ ಪಕ್ಷ ಗೆಲ್ತದೆ ಹೇಳೋದು ಗೊತ್ತಿದೆ. ಕೃಷ್ಣ ಇದ್ದಲ್ಲಿ ಗೆಲುವು ಇದೆ, ಅದೇ ಧರ್ಮ ಅನ್ನೋದು ಅವರಿಗೆ ಗೊತ್ತಿದೆ. ಗೊತ್ತಿದ್ದು ಕೌರವ ಪಕ್ಷದಲ್ಲಿ. ಹಾಗಾಗಿ ಶೋಕ ಪಡಲು ಯೋಗ್ಯರಲ್ಲ. ಅವರು ಶೋಕ ಪಡಲಿಕ್ಕೆ, ನೀನು ಬೇಸರ ಪಡಲಿಕ್ಕೆ ಅಂತ ಅಲ್ಲ. ನೀನು ಮೊದಲು ಬಿಟ್ಟು ಬಿಡು. ನಿನ್ನ ದಾಯವಾದಿಗಳು, ರಕ್ತ ಸಂಬಂಧಿಗಳು, ಗುರು ಮತ್ತು ಹಿರಿಯರನ್ನ ವಿರೋಧಿಸ್ತಾ ಇದ್ದೇನೆ ಅಂತ. ನೀನು ಕೇವಲ ವೈರಿಗಳು, ಅದು ಅಲ್ಲ, ಅಧರ್ಮಿಗಳು. ಇದು ಧರ್ಮ ಅಧರ್ಮ ನೀನು ಮಾತಾಡಿದೆಯಲ್ಲ, ಅಧರ್ಮವನ್ನ ಪೂರ್ಣವಾಗಿ ಅಂದರೆ ಅಧರ್ಮಿಗಳನ್ನು ನಾಶ ಮಾಡಿ ಧರ್ಮ ಸಂರಕ್ಷಣೆ ಮಾಡಲಿಕ್ಕಾಗಿದ್ದೀಯೇ ಅಂತ. ಹಾಗಾಗಿ 4ನೇ ಅಧ್ಯಾಯದಲ್ಲಿ ಅದು ಬರ್ತದೆ, ಸ್ಪಷ್ಟವಾಗಿ ಹೇಳ್ತಾನೆ. ಆದ್ದರಿಂದ ನೀನು ಅವ್ರ ಬಗ್ಗೆ ಚಿಂತೆ ಮಾಡೋದು ಬಿಟ್ಟುಬಿಡು. ಮೊದಲು ನಿನ್ನ ಬಗ್ಗೆ ನೀನು ಯೋಚಿಸು. ನೀನು ಧರ್ಮ ಪಕ್ಷಪಾತಿಯಾಗಿದ್ದು ನೀನು ಧರ್ಮಯುದ್ಧ ಮಾಡ್ತಾ ಇದ್ದೀಯೇನು ಅಂತ ತಿಳ್ಕೊ. ಎದುರುಗಡೆ ಯಾರು ಬಂದರೂ ಕೂಡ ಅವರು ಅಧರ್ಮಿಗಳು, ಅಧರ್ಮ ಪಕ್ಷದಲ್ಲಿದ್ದವರು. ಇಷ್ಟೇ. ಇಲ್ಲಿ ಧರ್ಮ ಅಧರ್ಮ, ಕೌರವರು ಪಾಂಡವರು ಅನ್ನುವ ಪ್ರಶ್ನೆ ಇಲ್ಲ ಅನ್ನುವ ಒಂದು ಸೂಕ್ಷ್ಮವನ್ನು ಹೇಳ್ತಾನೆ. ಹಾಗೆ ಪಂಡಿತರು ಹೀಗೆ ಮಾತಾಡೋದಿಲ್ಲ ಅಂತ ಹೇಳ್ತಾನೆ. ಬಹಳ ಬುದ್ಧಿವಂತ ಅಂತ ಹೇಳ್ತೀಯೇ, ಪ್ರಜ್ಞೆ ಇದ್ದವನು ಅಂತ ಹೇಳ್ತೀಯೇ, ಆದರೆ ಮಾತನಾಡ್ತಾ ಇರೋದೇನು? ಪಂಡಿತರ ಹಾಗೆ ನೀನು ಮಾತಾಡ್ತಾ ಇಲ್ಲ. ಜ್ಞಾನಿ ಪಂಡಿತ. ಪಂಡಿತ ಅಂದ್ರೆ ನೋಡಿ, ಶಬ್ದಶಃ ಅರ್ಥ ಕೇಳಬೇಕಿದ್ರೆ ಪಂಡ ಅಂದ್ರೆ ಜ್ಞಾನ, ಒಂದು ರೀತಿ ಜ್ಞಾನದ ರಾಶಿ. ಪೆಂಡೋರ ಬೇರೆ ರೀತಿಯೆಲ್ಲ ಹೇಳ್ತಾರೆ. ಒಂದು ರಾಶಿ, ಒಂದು ಸಮೂಹ, ಅಂದರೆ ತುಂಬ ಜ್ಞಾನವನ್ನು ಒಟ್ಟಿಗೆ ಸೇರಿಸಿ ಇಟ್ಕೊಂಡ ಒಂದು ಸ್ಥಿತಿ. ಅದನ್ನು ಇಟ್ಕೊಂಡವರಿಗೆ ಪಂಡಿತರು ಅಂತ ಹೆಸರು. ಅಂದರೆ ಜ್ಞಾನಿಗಳು ಅಂತಲೇ ಅರ್ಥ. ಈ ಜ್ಞಾನಿಗಳು ಅಂದ್ರೇನು? ಸಾಮಾನ್ಯ ಜ್ಞಾನ ಇರ್ತದೆ, ವಿಶೇಷ ಜ್ಞಾನ ಇರ್ತದೆ, ಅನುಭವಜನ್ಯ ಜ್ಞಾನ ಇರ್ತದೆ, ಶಾಸ್ತ್ರಜ್ಞಾನ ಇರ್ತದೆ. ಜ್ಞಾನಿ ಯಾರು ಅನ್ನೋದನ್ನು 2ನೇ ಸಾಲಿನಲ್ಲಿ ಹೇಳ್ತೇನೆ ನಾನು. ಗತಾಸೂನ್ ಅಗತಾಸೂಶ್ಚ. ಗತ ಅಸೂನ್ ಅಗತ ಅಸು ಅಂದರೆ ಪ್ರಾಣ ಇದ್ದವರು, ಪ್ರಾಣ ಇಲ್ಲದೆ ಹೋದವರ ಬಗ್ಗೆ ಪಂಡಿತರು ಚಿಂತೆ ಮಾಡೋದಿಲ್ಲ. ಈ ಹುಟ್ಟು ಸಾವಿನ ಬಗ್ಗೆ ಅದರ ಬಗ್ಗೆ ಅವರ ಆಘಾತ ಆಗೋದಿಲ್ಲ ಅವರಿಗೆ ಅಂತ. ದೇಹ ಬಿಡ್ತಾರೆ, ಇನ್ನೊಂದು ದೇಹ ಬರ್ತದೆ. ಪುನರಪಿ ಜನನಂ ಪುನರಪಿ ಮರಣಂ. ಇದು ಹುಟ್ಟು ಸಾವು ಇದ್ದೇ ಇರ್ತದೆ. ಹುಳ ಹುಪ್ಪಟೆ ಕೆಲವು ಕ್ಷಣ ಇದ್ದು ಸಾಯ್ಬೋದು. ಪ್ರಾಣಿಗಳು 10-20 ವರ್ಷ ಸಾಯ್ಬೋದು. ಮನುಷ್ಯರು 70, 80, 120 ವರ್ಷದವರೆಗೂ ಇದ್ದು ಸಾಯ್ಬೋದು. ಅಂತರ ಅಷ್ಟೇ. ಆದರೆ ಹುಟ್ಟು ಸಾವು ಇದು ನಿಶ್ಚಿತ. ಇದರ ಬಗ್ಗೆ ಪಂಡಿತರು ದುಃಖ ಪಡೋದಿಲ್ಲ. ಹಾಗಾಗಿ ಯಾರಾದರೂ ಸತ್ತರೆ ಅವರು ಅಳ್ತಾ ಕೂತ್ಕೊಳ್ಳೋದಿಲ್ಲ, ಸಾಮಾನ್ಯರು ಅಳ್ತಾ ಕೂತ್ಕೊಳ್ತಾರೆ. ಹಾಗೆ ನಿಂದೇನು ಕತೆ ಏನಾಯಿತು ಅಂದರೆ, ನೀನು ದೊಡ್ಡ ಪ್ರಜ್ಞಾವಾದ ಧರ್ಮ ಅಧರ್ಮದ ಬಗ್ಗೆ ಮಾತಾಡ್ತೀಯೇ, ಅಯ್ಯೋ ನಾನು ಇವರನ್ನು ಕೊಲ್ಲಬೇಕಲ್ಲ ಅಂತೇಳಿ. ನೀನು ಕೊಲ್ಲುವವನು? ಮುಂದಕ್ಕೆ ಕೇಳ್ತಾನೆ ಅವನು. ನೀನು ಕೊಲ್ಲುವವನು? ಯಾರನ್ನು ಕೊಲ್ಲಿಕ್ಕೆ ಸಾಧ್ಯ ಉಂಟು? ಯಾವುದನ್ನು ಕೊಲ್ತಾರೆ ಅಂತ ಮುಂದೆ ಪ್ರಶ್ನೆ ಬರ್ತದೆ. ಪಂಡಿತರು ಅಂತ ಹೇಳೋದು ಹೇಳಿದಿರಲ್ಲ, ಒಂದೇ ಶಬ್ದ ಭಾಷೆಗಳಲ್ಲೆಲ್ಲ ಬರ್ತಾ ಇರೋದು. ಪಂಡಿತರು ಅಂದರೆ ಆತ್ಮಜ್ಞಾನಿಗಳು ಅಂತ ಅರ್ಥ. ಸಾಮಾನ್ಯ ಲೋಕಜ್ಞಾನ ಅಲ್ಲ, ಆತ್ಮಜ್ಞಾನ. ಮತ್ತೆ ಅವನು ಇದೇ ಅಧ್ಯಾಯದಲ್ಲೇ ಮುಂದಿನಲ್ಲಿ ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ಅಂತ ಹೇಳ್ತಾ, ದೇಹಕ್ಕೆ ಮುಪ್ಪು ಮತ್ತು ಯೌವನ ಬಾಲ್ಯ ಎಲ್ಲ ಇದ್ದ ಹಾಗೆ ಪ್ರತಿ ಜೀವಿಯು ದೇಹವನ್ನು ಬದಲಾಯಿಸ್ತಾನೆ. ಜ್ಞಾನಿಯು ಮರುಳಾಗುವುದಿಲ್ಲ ಇದಕ್ಕೆ ಅಂತ ಹೇಳ್ತಾನೆ. ಅಂದ್ರೆ ಜ್ಞಾನಿ ಪಂಡಿತ. ಜ್ಞಾನಿ ಅಂದ್ರೂ ಒಂದೇ, ಇಲ್ಲಿ ಪಂಡಿತ ಅಂದ್ರೂ ಒಂದೇ. ಅವನಿಗೆ ಹುಟ್ಟು ಸಾವುಗಳು ಗೊತ್ತುಂಟು. ನಮ್ಮ ಸನಾತನ ಧರ್ಮ ಅಥವಾ ವೇದಾಂತಗಳಲ್ಲಿ ಒಂದು ಸ್ಪಷ್ಟವಾಗಿದೆ. ಪುನರ್ಜನ್ಮ ಇದೆ, ಹಿಂದಿನ ಜನ್ಮ ಇದೆ, ಪ್ರಾರಬ್ಧ ಇದೆ. ಪ್ರಾರಬ್ಧ ಕರ್ಮ ಅನ್ನೋದು ಇದ್ದೇ ಇದೆ. ಅದನ್ನು 3 ನಾವು ಹೇಳ್ತೇವೆ. ಅದನ್ನು ಹಿಂದಿಂದ ಬರ್ತಾ ಇರುವಂತಹದ್ದು ಸಂಗ್ರಹ ಧರ್ಮಗಳದ್ದು ಇದ್ದೇ ಇದೆ, ಮುಂದಕ್ಕೂ ಕೂಡ ಇದೆ. ಅಂದರೆ ಆ ಕರ್ಮಗಳಿದೆ ಅಂತ ಅರ್ಥ. ಹಾಗಾಗಿ ಇಲ್ಲಿ ಏನು ಪ್ರಶ್ನೆ ಅಂತಂದರೆ, ಈ ಹುಟ್ಟು ಸಾವಿನ ಬಗ್ಗೆ ಯಾರು ಸುಖ ದುಃಖಗಳನ್ನು ವ್ಯಕ್ತಪಡಿಸ್ತಾರೋ ಅವರು ಜ್ಞಾನಿಗಳಲ್ಲ ಅಂತ.
ಇದು ಮೋಕ್ಷಶಾಸ್ತ್ರಕ್ಕೆ ಸಂಬಂಧಪಟ್ಟು ಬರ್ತಾ ಇರೋದು. ಅವರು ಒಂದು 2ನೇ ಅಧ್ಯಾಯದ ಕೊನೆಗೆ ಬರ್ತದೆ, ಸ್ಥಿತಪ್ರಜ್ಞರಾಗಿರ್ತಾರೆ. ಅಜ್ಞಾನಿಗಳು ಸ್ಥಿತಪ್ರಜ್ಞರು, ಇದರಿಂದ ವಿಚಲಿತರಾಗೋದಿಲ್ಲ. ಒಂದು ಕಡೆ ಜ್ಞಾನಿಗಳ ಹಾಗೆ ತೋರಿಸ್ತೀಯ, ಇನ್ನೊಂದು ಕಡೆ ಶೋಕ ಮಾಡ್ತೀಯ. ಹಾ, ಖಂಡಿತ ನೀನು ಈ ರೀತಿ ಮಾಡೋದು ಸರಿಯಲ್ಲ. ಅದು ಶೋಕ ಮಾಡೋದು ಯಾವ್ದ್ರ ಬಗ್ಗೆ? ಶೋಕ ಮಾಡಬಾರ್ದು ಅಂತದ್ರ ಬಗ್ಗೆ ಶೋಕ ಮಾಡ್ತಾ ಇದ್ದೀವಿ. 3ನೇ ಸರಣಿಯನ್ನು ನಾವು ಮುಕ್ತಾಯಗೊಳಿಸುತ್ತಿದ್ದೇವೆ. ಎಲ್ಲರಿಗೂ ವಂದನೆಗಳು. ನಮಸ್ಕಾರ.